ಬೆಳ್ತಂಗಡಿಯಲ್ಲಿ ಎಸ್ಐಟಿಯಿಂದ ಉದಯ್ ಜೈನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಚಿನ್ನಯ್ಯನಿಗೂ ನಿಮಗೂ ಏನಾದರೂ ಪರಿಚಯ ಇದೆಯಾ ಅಂತ ಹೇಳಿ ಕೇಳಲಾಯಿತು. ಎಷ್ಟು ವರ್ಷದಿಂದ ಇಲ್ಲಿ ಆಟೋವನ್ನ ಓಡಿಸ್ತಾ ಇದ್ದೀರಿ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಲಾಯಿತು. ವಿಚಾರಣೆಯನ್ನ ಎದುರಿಸಿದಂತಹ ಬಳಿಕ ಫಾರ್ವರ್ಡ್ ಟಿವಿಗೆ ಇನ್ನು ಉದಯ್ ಜೈನ್ ಹೇಳಿಕೆಯನ್ನ ನೀಡಿದ್ದಾರೆ. ನನ್ನ ಆಧಾರ್ ಕಾರ್ಡ್ ಸಾಫ್ಟ್ ಕಾಪಿ ಜೊತೆಗೆ ಹಾರ್ಡ್ ಕಾಪಿಯನ್ನ ಕೇಳಿದ್ರು. ಫಾರ್ವರ್ಡ್ ಟಿವಿಗೆ ಆಟೋ ಚಾಲಕ ಉದಯ್ ಜೈನ್ ಹೇಳಿಕೆಯನ್ನ ನೀಡಿದ್ದಾರೆ. ಬೆಳ್ತಂಗಡಿಯಲ್ಲಿ ಎಸ್ಐಟಿಯಿಂದ ಉದಯ್ ಜೈನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚಿನ್ನಯ್ಯನಿಗೂ ನಿಮಗೂ ಏನಾದರೂ ಪರಿಚಯ ಇದೆಯಾ ಅಂತ ಹೇಳಿ ಎಸ್ಐಟಿ ಅಧಿಕಾರಿಗಳು ಪ್ರಶ್ನೆ ಮಾಡಿದ್ದಾರೆ. ವಿಚಾರಣೆಗೆ ಬರಬೇಕು ಅಂತ ಹೇಳಿ ಆಟೋ ಚಾಲಕ ಉದಯ್ ಜೈನ್ಗೆ ಅವರು ಕರೆದಿದ್ರು. ಅದೇ ರೀತಿಯಾಗಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಅಲ್ಲಿ ಬೇರೆ 2-3 ಜನ ಇದ್ರು. ನನ್ನನ್ನು ತರಲಿಕ್ಕೆ ಹೇಳಿದ್ರು, ಆಧಾರ್ ಕಾರ್ಡ್ ತರಲಿಕ್ಕೆ ಹೇಳಿದ್ರು. ಹಾಗೆ ನಾನು ಬಂದು ಕೊಂಡು ಹೋದೆ. ಅದೇ ಬೇರೆ 2-3 ಜನ ಇದ್ರು. ನನ್ನ ಬಗ್ಗೆ ಕೇಳಿದ್ರು, ನೀವು ಎಲ್ಲಿ ಹುಟ್ಟಿದ್ದು, ತಂದೆ ಮನೆ, ತಾಯಿ ಮನೆ, ನಿಮ್ಮ ಫ್ಯಾಮಿಲಿ ಬಗ್ಗೆ, ಅಂದ್ರೆ ಎಲ್ಲಿ ಶಾಲೆ ಹೋಗಿದ್ದು, ಏನು ಉದ್ಯೋಗ, ಸಾಮಾಜಿಕ, ಏನು ಕಾರ್ಯಕರ್ತೆ, ಏನು ಮಾಡ್ತೀರಿ, ಯಾವ ಪಾರ್ಟಿಯಲ್ಲಿ ಇದ್ರಿ, ರಾಜಕೀಯ ಸಂಘಟನೆ, ಎಲ್ಲ ವಿಷಯ ಕೇಳಿದ್ರು. ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದೇನೆ. ಮತ್ತೆ ಬೇರೆ ಇದು ಸೌಜನ್ಯನ ವಿಷಯ ಬಗ್ಗೆ ಏನು ಕೇಳಿಲ್ಲ. ಚಿನ್ನಯ್ಯ ಮತ್ತು ಈಗ ಚಿನ್ನಯ್ಯ ಏನಿದ್ದಾನೆ ಅರೆಸ್ಟ್ ಆಗಿದ್ದಾನೆ, ಆ ಬಗ್ಗೆ ಏನಾದರೂ ಕೇಳಿದ್ರೆ ಅಥವಾ ಸೌಜನ್ಯ ಬಗ್ಗೆ? ಸೌಜನ್ಯ ಮತ್ತೆ ಚಿನ್ನಯ್ಯನ ಬಗ್ಗೆ ನನಗೆ ಎರಡೂ ಸಹ ಕೇಳಿಲ್ಲ, ಪ್ರಶ್ನೆ ಬಂದಿಲ್ಲ. ನಿಮ್ಮ ವ್ಯಕ್ತಿ ಕೇಳಿದ್ರು. ಮತ್ತೆ ಅಲ್ಲಿ ಇದು ಕೇಳಿದ್ರು, ಎಲ್ಲಿ ಎಲ್ಲಾದ್ರೂ ರೋಡಲ್ಲಿ ಏನಾದ್ರು ಈ ತರ ಬಿದ್ದ ಹೆಣ ಎಲ್ಲ ನೋಡಿದಿರಾ, ಅದೆಲ್ಲ ನೋಡಿದ, ಅದಕ್ಕೆಲ್ಲ ನಾನು ಹೇಳಿದೆ ಇಲ್ಲ ಅಂತ ಹೇಳಿದೆ. ನಂಗೆ ಅದು ಗೊತ್ತಿಲ್ಲ, ಕರ್ದಿಲ್ಲ. ಒಂದು ವೇಳೆ ಆ ಟೈಮಲ್ಲಿ ನಾನು ಇದ್ದಾಗ ಕರೆದಿದ್ರು ಪೊಲೀಸವರು, ಬನ್ನಿ ನೀವು ಸೈನ್ ಹಾಕಿ ಮಜಾರು. ನಾನು ಅದಕ್ಕೆ ಭಯ ಇಲ್ಲ ನನಗೆ. ನಾನು ಅದಕ್ಕೆ ಸೈನ್ ಎಲ್ಲ ಹಾಕ್ಲಿಕ್ಕೆ ಒಂದು ವೇಳೆ ಕರೆದಿದ್ರೆ ಹೋಗ್ತಿದ್ದೆ, ನಾನು ಕರೀಲಿಲ್ಲ. ಈಗ ನಿಮ್ಮ ಮೇಲೆ ಸಿಬಿಐ ತನಿಖೆ ಆಗಿದೆ, ಸಿಐಡಿ ತನಿಖೆ ಆಗಿದೆ, ಎಲ್ಲವೂ ತನಿಖೆ ಆಗಿದೆ. ಆದ್ರೂ ಕೂಡ ನೀವು ನಿರಂತರವಾಗಿ ಆರೋಪ ಬರ್ತಾನೆ ಇದೆ. ಈ ಬಗ್ಗೆ ಏನ್ ಹೇಳ್ತೀರಿ ಆರೋಪ ಮಾಡುವವರ ಬಗ್ಗೆ? ಆರೋಪ ಮಾಡುವವರಿಗೆ ಅದಕ್ಕೆ ಅವರಿಗೆ ಏನಂದ್ರೆ, ಆರೋಪ ಮಾಡುವವರಿಗೆ ಅವರು ಏನು ಕಾನೂನು ಏನು ನಂಬುದಿಲ್ಲ. ಯಾರಿಗೆ ಯಾರು ಆರೋಪ ಮಾಡ್ತಾರೆ ಅವರೇ ಕಾನೂನು, ಕೋರ್ಟು, ಜಡ್ಜ್ ಎಲ್ಲ ಅವರೇ. ಹಂಗಾಗಿ ಅವರಿಗೆ ಆರೋಪ ಮಾಡ್ತಾರೆ. ಅಂತವರಿಗೆ ನಾವು ಒಂದೇ ಮಾತು ಹೇಳುದು, ಅಲ್ಲಿ ಇವನು ಅಣ್ಣಪ್ಪನೇ ನೋಡ್ಲಿ ಅಂತ ಅಷ್ಟೇ. ಕಣ್ಣಾರೆ ಈಗ ಅವರು ಎಂತ ಹೇಳ್ತಾರೆ ಅಂದ್ರೆ ನಾವು ಕಣ್ಣಾರೆ ನೋಡಿದಾಗ ಹೇಳ್ತಾರೆ. ಆರೋಪ ಮುಂದಿನ ದಿನಗಳಲ್ಲಿ ಎಸ್ಐಟಿ ಕರೆದ್ರೆ ತನಿಖೆಗೆ ಬರ್ತೀರಾ? ಎಸ್ಐಟಿ ತನಿಖೆಗೆ ನಾವು ಯಾವಾಗಲೂ ಬರ್ತೇವೆ. ಈಗ ನಾನು ನೋಡಿ, ನಮಗೆ ಈಗ ಅದನ್ನು ಆರೋಪ ಮಾಡಿದವರನ್ನು ಎಲ್ಲ ಒಂದು ಟೀಮ್ ಇದೆ, ಒಂದು ದೊಡ್ಡ ಟೀಮ್ ಇದೆ ನೋಡಿ. ಈಗ ನಂಗೆ ಸಹ ಒಂದು ಮನಸ್ಸಿಗೆ ಬೇಜಾರಾಗುತ್ತೆ. ಇವರು ಉಜಿರೆ ತಿಮ್ಮರೋಡಿ ಮೈಸನ್ನ ಅಂದ್ರೆ ನಂಗೂ ಸಹ ಅವ್ರ ಮೇಲೆ ಮುಂಚೆ ನಂಗೆ ನೋಡಿದ್ದೇನೆ, ಅಂದ್ರೆ ಮಾತ್ರ ಪರಿಚಯ ಇಲ್ಲ. ಅವರು ಗಣಪ ಚೌತಿ ಮಾಡೋದು ನೋಡಿದ್ದೇನೆ, ಪರಿಚಯ ಅಂದ್ರೆ ನೋಡಿ ಪರಿಚಯ. ನಂಗೆ ಅವ್ರ ಮೇಲೆ ತುಂಬಾ ಇದೆಲ್ಲ ಉಂಟು, ಅಭಿಮಾನ ಇತ್ತು, ಅಲ್ಲಿ ಈಗಲೂ ಇದೆ. ಈಗ ನನ್ನ ಮೇಲೆ ಅಪರಾಧ ಹಾಕಿದ್ರೆ ನಂಗೆ, ಈಗ ಆರೋಪ ಹಾಕಿದ್ರೆ ನಂಗೆ ಅವ್ರ ಮೇಲೆ ಇದಿಲ್ಲ ಅಂತಿಲ್ಲ, ಇದೆ. ಆದ್ರೆ ನೋಡಿ, ಇವ್ರು ಸೌಜನ್ಯ ತಾಯಿ ತಂದೆ ಮಾವನ್ನೆಲ್ಲ ಇವರೇ ಎಲ್ಲ ಕೂತ್ಕೊಂಡು ಪ್ಲಾನ್ ಮಾಡಿ ಎಲ್ಲ ಮಾಡಿದ್ದಾರೆ, ಎಲ್ಲ ಮೀಟಿಂಗ್ ಮಾಡಿ. ಆದ್ರೂ ನೋಡಿ ನಂಗೆ ಬೇಜಾರಿದೆ. ಏನಂದ್ರೆ ಮಹೇಶ್ ತಿಮ್ಮರೋಡಿ ಅವರು ಈಗ ಜಿಲ್ಲೆಯ ಇದು MP ಆಗುವ ಕ್ಯಾಂಡಿಡೇಟ್. ನಂಗೆ ಅದು ಬೇಜಾರಿದೆ. ಯಾಕಂದ್ರೆ ನೋಡಿ, ಅವರು ಕರೆಕ್ಟ್ ಆಗಿದ್ರೆ, ಈಗ ಅವರಿಗೆ ಮೋಸ, ವಂಚನೆ, ಷಡ್ಯಂತ್ರ ಎಲ್ಲ ಬೇರೆ ಬೇರೆ ಏನು ಬೇಕು ಅದಕ್ಕೆಲ್ಲ ಈಗ ಅದು ಸಹ ಯಾರು ಅವ್ರು ಮಾಡೋದಲ್ಲ, ಅವರ ಒಟ್ಟಿಗೆ ಇರುವವರು.